ಅವರ ಲಿಂಗಣ್ಣಯ್ಯ ಭೈರಪ್ಪ. ಹೀಗಂದರೆ ನಿಮಗೆ ತಿಳಿಲಿಕ್ಕಿಲ್ಲ. SL ಭೈರಪ್ಪ. ಹಾಂ, ಈಗ ಅರ್ಥ ಆಯಿತು ಅನಿಸ್ತದೆ. ಕನ್ನಡ ನಾಡು ಜಗತ್ತಿಗೆ ನೀಡಿದ ಮಹಾನ್ ಪ್ರತಿಭೆ ಅಲ್ವೇ ಇವರು. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಕಾದಂಬರಿಗಳ ಬ್ರಹ್ಮ ಎನಿಸಿಕೊಂಡವರು. ಬಂಡಾಯ, ದಲಿತ, ನವ್ಯ, ನವೋದಯ ಅಂತ ಯಾವುದೇ ಕಟ್ಟುಪಾಡುಗಳಿಲ್ಲದೆ ಸ್ವತಂತ್ರವಾಗಿ ಸುಮಾರು 24ಕ್ಕೂ ಹೆಚ್ಚು ಮಹಾಕಾದಂಬರಿಗಳನ್ನು ವಿಶ್ವಕ್ಕೆ ನೀಡಿದವರು. 6 ವಿಮರ್ಶೆಗಳು ಕೂಡ ಇವರ ಹೆಸರಲ್ಲಿವೆ. ಭಿತ್ತಿ ಇವರ ಆತ್ಮಚರಿತ್ರೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಸಂತೇಶ್ವರದಲ್ಲಿ ಇವರ ಜನ್ಮವಾಗ್ತದೆ. ಮನೆಯಲ್ಲಿ ಕಿತ್ತು ತಿನ್ನೋ ಬಡತನ, ಬೇಜವಾಬ್ದಾರಿ ತಂದೆ, ಪ್ಲೇಗ್ನಿಂದ ತತ್ತರಿಸಿ ಹೋದ ಪರಿಸರದಲ್ಲೂ ತಾಯಿಯ ಧೀಮಂತತೆಯನ್ನು ಅಳವಡಿಸಿಕೊಂಡು ಕೆಂಡದಲ್ಲಿ ಅರಳಿದ ಮಹಾನ್ ಸಾಹಿತಿಯವರು. ಇವರಿಗೆ ಎಷ್ಟೊಂದು ಕಷ್ಟ ಇತ್ತು, ಬಡತನ ಇತ್ತು ಅಂದರೆ ಕೆಲವೊಮ್ಮೆ ತಾವು ಭಿಕ್ಷೆಯನ್ನು ಬೇಡಬೇಕಾಯಿತು ಅಂತ ಅವರು ಎಷ್ಟೋ ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ದಾರೆ. ಆಮೇಲೆ ಅವರು ಹೈಸ್ಕೂಲ್ ಶಿಕ್ಷಣವನ್ನು ಮತ್ತು ಕಾಲೇಜನ್ನು ಮೈಸೂರಿನಲ್ಲಿ ಮುಗಿಸಿ BA ಪದವಿ ಹಾಗೂ MA ತತ್ವಶಾಸ್ತ್ರವನ್ನು ಮೈಸೂರು ವಿಶ್ವವಿದ್ಯಾಲಯದಿಂದ ಪಡೆದುಕೊಂಡ್ರು. ಹಾಗೂ MA ತತ್ವಶಾಸ್ತ್ರದಲ್ಲಿ ಗೋಲ್ಡ್ ಮೆಡಲನ್ನು ಅವರು ಪಡೆದುಕೊಂಡ್ರು ಅಂತ ಹೇಳೋದಕ್ಕೆ ನಮಗೆ ಈಗಲೂ ಹೆಮ್ಮೆ ಅನ್ನಿಸ್ತದೆ. ಅವರು ತಮ್ಮ ಅಧ್ಯಾಪಕ ವೃತ್ತಿಯನ್ನು ಹುಬ್ಬಳ್ಳಿಯ ಶ್ರೀ ಕಾಡಸಿದ್ದೇಶ್ವರ ಕಾಲೇಜಿನಿಂದ ಪ್ರಾರಂಭಿಸಿ ಮುಂದೆ ಗುಜರಾತಿನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವಿಶ್ವವಿದ್ಯಾಲಯದಲ್ಲಿ ಹಾಗೂ ರೀಜನಲ್ ಕಾಲೇಜ್ ಆಫ್ ಎಜುಕೇಷನ್ ಮೈಸೂರಿನಲ್ಲಿ ಮುಗಿಸಿದ್ದಾರೆ. ಭೈರಪ್ಪನವರ ಕಾದಂಬರಿಗಳ ಬಗ್ಗೆ ಮಾತಾಡುವುದಕ್ಕೆ ಅಗಾಧ ಜ್ಞಾನ ಮತ್ತು ಸಾಕಷ್ಟು ಯೋಗ್ಯತೆ ಬೇಕಾಗ್ತದೆ. ಆದರೂ ಕೂಡ ಗಟ್ಟಿ ಧೈರ್ಯ ಮಾಡಿ ನಿಮ್ಮ ಮುಂದೆ ಒಂದಿಷ್ಟು ವಿಷಯಗಳನ್ನು ಹಂಚಿಕೊಳ್ತಾ ಇದ್ದೇವೆ. ಅವರ ಮೊದಲ ಕಾದಂಬರಿ ಗತಜನ್ಮ ಮತ್ತೆರಡು ಕಥೆಗಳು. ಅವರು ಅದನ್ನು ತಮ್ಮ 19ನೇ ವಯಸ್ಸಿನಲ್ಲೇ ಬರೆದರು. ಮುಂದೆ ಧರ್ಮಶ್ರೀ ಕಾದಂಬರಿಯನ್ನು ಅವರು ಹುಬ್ಬಳ್ಳಿಯಲ್ಲಿದ್ದಾಗಲೇ ಬರೆದರು. ಸತ್ಯ, ಪ್ರೀತಿ ಮತ್ತು ಧರ್ಮಗಳ ನಡುವಿನ ಜಟಿಲತೆ, ಸಂಘರ್ಷಗಳ ಕಥೆ ಇದು. ಪ್ರೀತಿಗಾಗಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡು ನಂತರ ದಿನಗಳಲ್ಲಿ ಆತನ ಧರ್ಮ ಮತ್ತು ನೈಜ ಪ್ರೀತಿಯ ಸಂಭಾಳಿಕೆಗೆ ಆತ ಪರದಾಡುವುದನ್ನು ಈ ಕಾದಂಬರಿ ಮನಕ್ಕೆ ಮುಟ್ಟುವಂತೆ ಹೇಳ್ತದೆ. ದೂರ ಸರಿದರು. ಭೈರಪ್ಪನವರ ಸುಪ್ರಸಿದ್ಧ ಕಾದಂಬರಿಗಳಲ್ಲಿ ಇದು ಕೂಡ ಒಂದು. ಸಂಬಂಧಗಳ ಸುತ್ತ ತಿರುಗುವ ಈ ಕಥೆಯು ಸಾಮಾಜಿಕ ಹಾಗೂ ಮಾನಸಿಕ ಒತ್ತಡಗಳಿಂದ ನಲುಗುವ ಸಂಬಂಧಗಳ ಬಗ್ಗೆ ವಿವರಿಸ್ತಾ ಹೋಗ್ತದೆ. ಭಾರತದ ರಾಜಕೀಯ ವ್ಯವಸ್ಥೆ, ಇಲ್ಲಿರುವ ದರಿದ್ರ ಆಡಳಿತ ವೈಖರಿ ಹಾಗೂ ನಿಷ್ಠಾವಂತ ರಾಜಕಾರಣಿಗಳು ಈ ಕ್ರೂರ ವ್ಯವಸ್ಥೆಯಲ್ಲಿ ಹೇಗೆ ನರಳುತ್ತಾರೆ ಎಂಬುದನ್ನು ಹೇಳೋದಕ್ಕೆ ಬಳಸಿಕೊಂಡ ಕಾದಂಬರಿಯೇ ಮತದಾನ. ಮುಂದೆ ಅವರು ವಂಶವೃಕ್ಷ ಎಂಬ ಕಾದಂಬರಿಯನ್ನು ಬರೀತಾರೆ. ಅದರಲ್ಲಿ ಸಂಪ್ರದಾಯಸ್ಥ ಕುಟುಂಬದ ವಿಧವೆಯೊಬ್ಬಳು ಮರುಮದುವೆಗೆ ಚಿಂತನೆ ಮಾಡಿದಾಗ ಅಲ್ಲಾಗುವ ತುಮುಲಗಳನ್ನು ಅವರು ಹೇಳೋದಕ್ಕೆ ಹೋಗ್ತಾರೆ. ಆಧುನಿಕತೆ ಹಾಗೂ ಸಾಂಪ್ರದಾಯಿಕ ಮನಸ್ಸುಗಳ ನಡುವಿನ ಹಗ್ಗ ಜಗ್ಗಾಟದ ಅತಿ ಅದ್ಭುತ ಕಥೆ ಇದು. ಪಟ್ಟಣದ ಅಶಾಂತಿಯ ಬದುಕನ್ನು ತೊರೆದು ಹಳ್ಳಿಯ ಸುಂದರ ಹಾಗೂ ಸರಳ ಬದುಕನ್ನು ಬದುಕೋದಕ್ಕೆ ಬರುವಂತಹ ಪೇಂಟರ್ ಒಬ್ಬನ ಕಥೆ ಜಲಪಾತ. ಆತ ಇಲ್ಲಿ ಬಂದ ಮೇಲೆ ಕಂಡುಕೊಳ್ತಾನೆ ಅದು ಹೇಗೆ ಮಹಾನಗರಗಳು ಹಳ್ಳಿಗಳನ್ನು ಕಂಟ್ರೋಲ್ ಮಾಡ್ತಿದೆ ಅಂತ. ಮಹಾನಗರಗಳ ಕಪಿಮುಷ್ಟಿಯಲ್ಲಿ ಹಳ್ಳಿಗಳು ನಲುಗುತ್ತಾ ಇರೋದು ಅವನಿಗೆ ಅರಿವಾಗ್ತದೆ. ಇಲ್ಲಿಯ ಬಡತನ, ದಾರಿದ್ರ್ಯ, ತೊಂದರೆಗಳು ಅವನಿಗೆ ಹಳ್ಳಿಗಳ ಬಗ್ಗೆ ಅಸಹ್ಯ ಹುಟ್ಟಿಸುವವರೆಗೂ ಕರೆದೊಯ್ತವೆ. ನಾಯಿ ನೆರಳು ಮರುಹುಟ್ಟಿನ ಕತೆಗೆ ಸ್ಫೂರ್ತಿಯಾಗಿ ಅದರಿಂದ ಆಗುವ ಭಾವಲಹರಿಯಲ್ಲಿಯ ಏರಿಳಿತಗಳ ಕಥೆಯೇ ನಾಯಿ ನೆರಳು. ಪಾಶ್ಚಿಮಾತ್ಯ ಸಂಸ್ಕೃತಿಯ ಹಾಗೂ ಭಾರತೀಯ ಸಂಪ್ರದಾಯಗಳ ನಡುವಿನ ಅಂತರ, ನಮ್ಮ ಹಾಗೂ ಅವರ ನಡುವಿನ ವೈಚಾರಿಕತೆ ಎಲ್ಲವೂ ಹೇಗೆ ಭಿನ್ನ ಎಂಬುದನ್ನು ಗೋವಿನ ಕಥೆಯ ಮೂಲಕ ಸುಂದರವಾಗಿ ಹೇಳಲ್ಪಟ್ಟ ಕಾದಂಬರಿ ತಬ್ಬಲಿಯು ನೀನಾದೆ ಮಗನೇ. ಹಳ್ಳಿಯ ಹೆಣ್ಣಿನ ದುಸ್ತರ ಬದುಕನ್ನು ಎತ್ತಿ ಹಿಡಿಯುವ ಕಾದಂಬರಿ ಗೃಹಭಂಗ. ಈ ಕಾದಂಬರಿ ಹೆಚ್ಚಾಗಿ ಭೈರಪ್ಪನವರ ಬಾಲ್ಯವನ್ನೇ ಹೋಲುತ್ತದೆ. ಬೇಜವಾಬ್ದಾರಿ ಗಂಡ, ಬಡತನ, ಪ್ಲೇಗ್ ರೋಗಕ್ಕೆ ಸಿಕ್ಕ ಹೆಣ್ಣಿನ ಕಥಾಹಂದರವಿದು. ನಿರಾಕರಣ ಗೃಹಭಂಗದ ತದ್ವಿರುದ್ಧವಾದಂಥ ಕಾದಂಬರಿ. ಯಾಕಂದರೆ ಇಲ್ಲಿ ಹಡೆದ ಮಕ್ಕಳನ್ನು ಸಾಕಲಾಗದ ತಂದೆ ಮಕ್ಕಳನ್ನು ದತ್ತು ಕೊಟ್ಟು ಸನ್ಯಾಸತ್ವದ ಬೆನ್ನು ಹೊತ್ತಾನೆ. ನಂತರದಲ್ಲಿ ತನಗೆ ಮಕ್ಕಳ ಮೇಲಿನ ಪ್ರೀತಿ, ಕರುಣೆ ಉಂಟಾಗಿ ಆತ ಮತ್ತೆ ಸಂಸಾರಿಯಾಗುವ ಕನಸು ಕಾಣ್ತಾನೆ. ಇನ್ನು ದಾಟು ಭಾರತದ ಜನಮನದಲ್ಲಿ ಆಳಾಗಿ ಬೇರು ಬಿಟ್ಟಿರುವಂತಹ ಜಾತಿ ವ್ಯವಸ್ಥೆಯನ್ನು ಅಣಕಿಸುವ ಕಾದಂಬರಿ ಹಾಗೂ ಅನ್ವೇಷಣೆ ಗೃಹಭಂಗದ ಮುಂದುವರಿದ ಭಾಗ ಅಂತ ನಾವು ಕರಿಬೋದು. ಇನ್ನು ಎಲ್ರಿಗೂ ಆತಂಕ ಮತ್ತು ಅಷ್ಟೇ ಆಶ್ಚರ್ಯವನ್ನು ಹುಟ್ಟಿಸಿದಂಥ ಕಾದಂಬರಿ ಅಂದರೆ ಪರ್ವ. ಯಾಕೆ ಅಂದರೆ ಇದು ಸಂಪ್ರದಾಯಸ್ಥರ ಮನವನ್ನು ಕಲುಕದಂಥ ಕಾದಂಬರಿ. ಪರ್ವವನ್ನು ಯಾವುದೇ ದೈವಿಕ ಪವಾಡಗಳಿಲ್ಲದೆ ನೈಜತೆಯ ಕನ್ನಡಿ ಹಿಡಿದು ಬರೆದ ಕಾದಂಬರಿ. ಯಾರು ಮಹಾಭಾರತದ ಮೂಲ ಕೃತಿಯನ್ನು ಓದಿದ್ದಾರೋ ಅವರಿಗೆ ಪರ್ವ ಅತ್ಯಂತ ಸಿಟ್ಟು ಬರಿಸುವಂತಹ ಕಾದಂಬರಿ. ನೆಲೆ
ಸಾವು ಬದುಕಿನ ಅರ್ಥ ತಿಳಿದ ನಂತರ ಮನುಜನ ಮನಸ್ಸು ಹೇಗೆ ವರ್ತಿಸುತ್ತೆ ಅನ್ನೋದನ್ನು ಹೇಳಿಕೊಟ್ಟಂಥ ಕಾದಂಬರಿ ಯಾವುದಾದ್ರೂ ಇದ್ದರೆ ಅದು ಭೈರಪ್ಪನವರ ನೆಲೆ. ಅರಿಷಡ್ವರ್ಗಗಳಾದ ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ಮೋಹಗಳ ನಡುವಿನ ಸಂಘರ್ಷವೇ ಸಾಕ್ಷಿಯಾಗಿ ನಮ್ಮ ಮುಂದೆ ನಿಂತಿದೆ. ಇನ್ನು ಸಾರ್ಥ 8ನೇ ಶತಮಾನದ ರಾಜಕೀಯ ವ್ಯವಸ್ಥೆ, ಆರ್ಥಿಕತೆ, ಕಲೆ, ಸಂಸ್ಕೃತಿಗಳ ದರ್ಪಣವಾಗಿ ನಿಂತಿದೆ. ಅದೇ ರೀತಿ ಮುಂದುವರೆದು ಭೈರಪ್ಪನವ್ರ ಬಗ್ಗೆ ಹೇಳಬೇಕಾದ್ರೆ, ಭೈರಪ್ಪನವ್ರಿಗೆ ಮೊದಲಿನಿಂದಲೂ ಸಂಗೀತದ ಮೇಲೆ ಅತಿಯಾದ ಪ್ರೀತಿ. ಹಾಗಾಗಿ ಸಂಗೀತದ ಮಜಲುಗಳನ್ನು ರಸಿಕರಿಗೆ ಉಣಬಡಿಸುವ ಕಾದಂಬರಿಯನ್ನು ಅವರು ಬರೆದರು. ಆ ಕಾದಂಬರಿಯೇ ಮಂದ್ರ. ಭಾರತದ ಸಾಹಿತ್ಯ ಲೋಕವನ್ನು ತಲ್ಲಣಗೊಳಿಸಿದ ಯಾವುದಾದ್ರೂ ಕೃತಿ ಇದ್ದರೆ ಅದು ಆವರಣ. ಯಾಕಂದರೆ ಭಾರತದ ಇತಿಹಾಸವನ್ನು ತಿರುಚಲಾಗಿದೆ, ಭಾರತೀಯರಿಗೆ ಅದರ ನಿಜ ಅರಿವು ಇಲ್ಲ, ಅದನ್ನು ತಿಳಿಯಬೇಕಾದ ಅವಶ್ಯಕತೆ ಇದೆ ಅಂತ ಹೇಳ ಹೊರಟ ಕೃತಿಯೇ ಆವರಣ. ಈ ಕೃತಿಯನ್ನು ಬರೆಯೋ ಧೈರ್ಯ ಕೇವಲ ಭೈರಪ್ಪನವ್ರಿಗೆ ಇದೆ ಅಂತ ಮಾತ್ರ ನಾನು ನಂಬ್ತೇನೆ. ಮುಂದೆ ಅವರು ವಿಜ್ಞಾನವನ್ನು ಬಿಡೋದಿಲ್ಲ. ವಿಜ್ಞಾನ ಮತ್ತು ಮನುಷ್ಯನ ಸಂಬಂಧಗಳ ನಡುವಿನ ಗೊಂದಲಗಳನ್ನು ಎತ್ತಿ ಹಿಡಿಯುವುದಕ್ಕೆ ಬಳಸಿದಂಥ ಕಾದಂಬರಿ ಯಾನ. ರಾಮಾಯಣವನ್ನು ಸೀತಾಯಣ ಮಾಡಿ ಸೀತೆಯ ದೃಷ್ಟಿಕೋನದಿಂದ ಹೇಳಲ್ಪಟ್ಟ ಕಥೆಯೇ ಉತ್ತರಾಖಂಡ. ಹೀಗೆ ಅಪಾರ ಸಾಹಿತ್ಯ ಸೇವೆ ಮಾಡಿದ ಶ್ರೀಯುತ SL ಭೈರಪ್ಪನವರಿಗೆ ಪ್ರಶಸ್ತಿಗಳ ಸುರಿಮಳೆಗೈದಿವೆ. ತಂತು ಕಾದಂಬರಿಗೆ ಭಾರತೀಯ ಭಾಷಾ ಪರಿಷತ್ತಿನ ಪ್ರಶಸ್ತಿ, ವಂಶವೃಕ್ಷಕ್ಕೆ 1966ರಲ್ಲಿ ರಾಜ್ಯ ಅಕಾಡೆಮಿ ಪ್ರಶಸ್ತಿ, 1975ರಲ್ಲಿ ಧಾಟು ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ವಂಶವೃಕ್ಷ, ಸಾಕ್ಷಿ, ಧಾಟು ಕಾದಂಬರಿಗಳಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1994ರಲ್ಲಿ ಮಾಸ್ತಿ ಪ್ರಶಸ್ತಿ, 1985ರಲ್ಲಿ ರಾಜ್ಯ ಸಾಹಿತ್ಯ ಪ್ರಶಸ್ತಿ, 1999ರಲ್ಲಿ ಕನಕ್ಪುರದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಇವರಾಗಿದ್ದರು. 2005ರಲ್ಲಿ ಪಂಪ ಪ್ರಶಸ್ತಿ, 2010ರಲ್ಲಿ ಸರಸ್ವತಿ ಸಮ್ಮಾನ ಪ್ರಶಸ್ತಿ ಹಾಗೂ 2016ರಲ್ಲಿ ಭಾರತ ಸರ್ಕಾರ ಇವರಿಗೆ ಪದ್ಮಶ್ರೀಯನ್ನು ಕೊಡ್ತು. ಮುಂದೆ 2023ರಲ್ಲಿ ಇವರ ಸಾಹಿತ್ಯ ಸೇವೆಯನ್ನು ಕಂಡು ಪದ್ಮಭೂಷಣವೂ ಇವರಿಗೆ ದೊರೆಯಿತು. ಇದಷ್ಟೇ ಅಲ್ಲದೆ ಇವರ ಈ ಅನೇಕ ಕಾದಂಬರಿಗಳನ್ನು ಸಿನಿಮಾಗಳಿಗಾಗಿ ಹಾಗೂ ಧಾರಾವಾಹಿಗಳಿಗಾಗಿ ಬಳಸಿಕೊಳ್ಳಲಾಗಿದೆ. ವಂಶವೃಕ್ಷ, ತಬ್ಬಲಿಯು ನೀನಾದೆ ಮಗನೇ, ಮತದಾನ ಹಾಗೂ ನಾಯಿ ನೆರಳು ಕಾದಂಬರಿಗಳನ್ನು ಸಿನಿಮಾಗಳಾಗಿ ಮಾಡಲಾಗಿದೆ. ಗೃಹಭಂಗ ಕನ್ನಡದ ಧಾರಾವಾಹಿಗಳಲ್ಲಿ ಒಂದಾಗಿದೆ. ಇವರ ಅದೆಷ್ಟೋ ಕಾದಂಬರಿಗಳು ಬೇರೆ ಬೇರೆ ಭಾಷೆಗಳಿಗೆ, ಕೇವಲ ಭಾರತೀಯ ಭಾಷೆಗಳಿಗಲ್ಲದೆ ವಿದೇಶಿಯ ಭಾಷೆಗಳಿಗೂ ಕೂಡ ತರ್ಜುಮೆಗೊಂಡಿವೆ. ಇಂತಹ ಅದ್ಭುತ ದೈತ್ಯ ಪ್ರತಿಭೆಯನ್ನು ಕಳೆದುಕೊಂಡ ಕರ್ನಾಟಕವು ಇಂದು ಅನಾಥವಾಗಿದೆ. ನಾವು ಅವರ ಕಾದಂಬರಿಗಳನ್ನು ಓದುತ್ತಾ, ಅವರ ವಿಚಾರಧಾರೆಯನ್ನು ಗೌರವಿಸುತ್ತಾ, ಮತ್ತೆ ಭೈರಪ್ಪರವರನ್ನು ನಮ್ಮೊಳಗೆ ಇರಿಸಿಕೊಳ್ಳುವಂಥ ಸಣ್ಣ ಪ್ರಯತ್ನವನ್ನು ಮಾಡೋಣ.